18 ವರ್ಷದಿಂದ ನೀವು ಮಾಡಿರೋದು ಅಶುಭ ಕಾರ್ಯ. ದೇವ್ರ ಸ್ವತ್ತನ್ನೇ ದೋಚಿರೋರ್ನ ದೇವ್ರ ಕ್ಷಮಿಸ್ತಾನ? ಹೌದು, ಸಾಯ್ತಾಳೆ. ಸೊಸೆನ ಗಂಡನ ಅನ್ನೋ ತೀರ್ಮಾನದಲ್ಲಿ ಗಂಡ ಮುಖ್ಯ ಆಗ್ತಾನೆ. ಆಗ ಈ ಮದುವೆ ಕ್ಯಾನ್ಸಲ್ ಆಗತ್ತೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ. ನೋಡು, ಆ ದೇವ್ರು ನನ್ನ ಕಡೆ ಇದ್ದಾನೆ. ಅದೇ ದೇವ್ರು ನನ್ನ ಕಡೆನೂ ಇದ್ದಾನಕ್ಕ. ಅದಕ್ಕೆ ನಿನಗೆ ನಿನ್ನ ತಂಗಿ ಕೈಲಿ ಸಾವು ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಮದುವೆ ಬೇರೆ ದಾರಿಯಿಂದ ನಿಲ್ಲಿಸ್ತಿದ್ದಾನೆ. ಇಷ್ಟೊತ್ತಿಗೆ ಈ ಮದುವೆ ಆಗಬಾರ್ದು ಅನ್ನೋ ಮಾತು ಶುರುವಾಗಿರುತ್ತೆ. ನೋಡು, ಎಂಥ ಸಂದರ್ಭ ಬಂದರೂ ನಿನ್ನ ಕೈ ಬಿಡಲ್ಲ ಅಂತ ಸುಶೀಲ್ ನಂಗೆ ಆಗಲೇ ಹೇಳಾಗಿದೆ. ಹಾಗೇನೆ ಅವ್ರ ತಂದೆ ಕೂಡ ನೀ ಧೈರ್ಯವಾಗಿರು ಅಂತ ನನಗೆ ಹೇಳಿದ್ದಾರೆ. ನೀನೀಗೇನೇ ಹೇಳಿದ್ರು ಅವ್ರು ನಿನ್ನ ಮಾತು ಕೇಳಲ್ಲ ಬಿಡು. ಲಕ್ಷ್ಮಿ, ಯಾರ ಜೊತೆ ಮಾತಾಡ್ತಿದ್ಯಾ? ಅಮ್ಮ, ನನ್ನ ಅಕ್ಕ ಅಕ್ಕ ಅಂತ ಕರಿತಿದ್ಲಲ್ಲ, ಅವಳು ಇಲ್ಲಿಗೆ ಬಂದಿದ್ಲು. ನಿಮ್ಮ ಮಾವ ಆಗೋರಿಗೆ ಇರೋ ವಿಷಯನೆಲ್ಲ ಹೇಳಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಅತ್ತೆ ಬಂದು ಈ ಮದುವೆ ಮುರಿದು ಬಿತ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ಲು. ಈಗ ಅವಳು ಎಲ್ಲಿ ಹೋದ್ಲು? ಇಲ್ಲೇ ಇದ್ಲಮ್ಮ, ಈಗೆಲ್ಲೋ ಕಾಣಿಸ್ತಾ ಇಲ್ಲ. ನೋಡು ಪಂಚಮಿ, ಆಗೋ ಮದ್ವೆನ ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ಸುಶೀಲೆ ನಿನ್ ಗಂಡ ಅನ್ನೋದು ನಿನ್ ಹಣೆಯಲ್ಲಿ ಬರ್ದಿದ್ದಾಗಿದೆ. ಇದು ಆ ಬ್ರಹ್ಮ ಹಾಕಿರೋ ಗಂಟು. ಹಾಗಂತ ನೀವ್ ಅನ್ಕೊಂಡಿದ್ರೆ ಅದು ಸುಳ್ಳು. ಏನ್ ಹೇಳ್ತಿದ್ದೀರಾ ಜಾನಕಿ ಅವರೇ? ನಾನ್ ಮತ್ತೇನಂತ ಹೇಳಿ? ನಿಮ್ ಮಗಳು ನನ್ ಮನೆಗೆ ನಂದಾ ದೀಪ ತರ ಬರ್ತಾಳೆ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಒಂದ್ ವೇಳೆ ಅವಳು ಸೊಸೆಯಾಗಿ ನಮ್ಮ ಮನೆಗ್ ಬಂದ್ರೆ ನನ್ ಗಂಡನ್ ತಲೆ ಪಕ್ಕದಲ್ಲಿ ಒಂಟಿ ದೀಪ ಹಚ್ಚಿಡ್ಬೇಕಾಗತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಚಚೆ ಬಿಡ್ತು ಅನ್ನಿ. ಚಂದ್ರ ಅವರೇ, ನೀವಾದ್ರೂ ಹೇಳಿ. ನಾನು ಹೇಳ್ಬೇಕಾದನ್ನೆಲ್ಲ ಹೇಳಾಯ್ತು, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಒಂದೇ ಸಮ ಹಠ ಹಿಡಿದು ಕೂತಿದ್ದಾಳೆ. ನಾನ್ ಹಠ ಮಾಡ್ತಿರೋದು ನಮ್ ಒಳ್ಳೇದಕ್ಕೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಖಂಡಿತ ಅದು ನಿಮ್ ಒಳ್ಳೇದಕ್ಕೆ, ನಿಮ್ ಮಗಳ ಹಿತಕ್ಕೆ. ಈ ಮದುವೆ ಆಗೋದ್ರಲ್ಲಿ ನನ್ನ ಹಿತ ಇದೆ ಅತ್ತೆ. ಅಯ್ಯೋ ದೇವ್ರೆ, ನನ್ನ ಅತ್ತೆ ಅಂತ ಮಾತ್ರ ಕರಿಬೇಡ, ನೀನು ಸತ್ ಹೋಗ್ತೀಯಾ. ಯಾಕೆ ನೀವು ಪದೇ ಪದೇ ಸಾವಿನ ಮಾತಾಡ್ತಿದ್ದೀರಾ? ಯಾಕೆಂದ್ರೆ ನಿಮ್ ಮಗಳು ಮದುವೆ ಆಗಿ ನಮ್ಮನೆಗ್ ಬಂದ್ರೆ ಅವಳು ಹಿಂದೆ ಬರೋದು ಸಾವಿನ ಸರಮಾಲೆ. ನನ್ನ ಮಗಳು ಯಾರನ್ನು ಕೊಲ್ಲೋ ಅಂತವಳಲ್ಲ. ಇವಳು ಕೊಲ್ಲೋದಿಲ್ಲ. ಒಂದ್ ವೇಳೆ ನನ್ನ ಮಗನ್ ಮದುವೆ ಇವಳ ಜೊತೆ ನಾನು ನಡೆದ್ರೆ ಅವಳು ಹುಡ್ಕೊಂಬಂದು ನನ್ನ ಗಂಡನ್ ಕೊಲ್ತಾಳೆ. ಯಾರು? ಅದ್ಯಾವಳೋ ಹಿಂದಿನ ಜನ್ಮದಲ್ಲಿ ಹಾವಾಗಿದ್ಲಂತೆ. ಜಾನಕಿ, ಅದೆಲ್ಲ ನಿನ್ ಭ್ರಮೆ. ಹಾಗೆಲ್ಲ ಏನು ಆಗೋದಿಲ್ಲ.
ಗೊತ್ತಿದ್ದು ಬೆಂಕಿನಲ್ಲಿ ಬೀಳೋದಕ್ಕೆ ನನಗೆ ಇಷ್ಟ ಇಲ್ಲ ರೀ. ಅಪಾಯ ಅಂತ ಗೊತ್ತಾದ್ಮೇಲೆ ನಮ್ಗೆ ಯಾಕ್ರಿ ಇವ್ರ ಸವಾಸ? ನಡೀರಿ ಹೋಗೋಣ. ಜಾನಕಿ ಅವರೇ, ಮತ್ತೊಮ್ಮೆ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಾತು ಕೇಳಿ. ದಯವಿಟ್ಟು ನೀವು ನನ್ನನ್ನು ತಡಿಬೇಡಿ. ನಿಮ್ಮ ಮಗಳನ್ನ ನೀವು ಉಳಿಸ್ಕೊಳ್ಳಿ. ಮದುವೆ ಆಗಿ ನಮ್ಮ ಮನೆಗೆ ಬಂದ್ರೆ 1 ವರ್ಷದಲ್ಲೇ ಸತ್ತೋಗ್ತಾಳೆ. ಸಾಯೋಳ್ನ ನನ್ನ ಮಗನಿಗೆ ಮದುವೆ ಮಾಡಿ ನನ್ನ ಮಗನ ಬದುಕನ್ನ ನಾನು ಯಾಕೆ ಹಾಳು ಮಾಡ್ಲಿ? ಮುಗೀತು, ಮುಗ್ದು ಹೋಯ್ತು. ಈ ಮದ್ವೆ ಮುರಿದು ಬಿತ್ತು ಅಂತಾನೆ ತಿಳ್ಕೊಳ್ಳಿ. ರೀ, ನಾವಿನ್ನು ಇಲ್ಲೇ ನಿಂತಿದ್ರೆ ಇನ್ಯಾವ ಹೊಸ ಅನಿಷ್ಟ ಅಟ್ಕಾಯಿಸ್ಕೊಂಡ್ಬಿಡ್ತಾಳೋ. ನಡೀರಿ, ಬೇಗ ಹೋಗೋಣ. ಜಾನಕಿ ಅವರೇ, ನನ್ನ ಮಾತು ಕೇಳಿ. ಜಾನಕಿ ಅವರೇ, ಅಮ್ಮ, ಏನಮ್ಮ ಮಾಡೋದು? ಅಷ್ಟು ಗೊತ್ತಾಗ್ತಿಲ್ಲಮ್ಮ. ಇನ್ನೇನೇ ಮಾಡಿದ್ರು ಅಪ್ಪನೇ ಮಾಡ್ಬೇಕು. ರೀ, ಅದಕ್ಕೆ ಹೇಳೋದು ಅದೃಷ್ಟ ಅಂತ ಅಲ್ಪರ ಸಂಬಂಧ ಮಾಡಬಾರ್ದು ಅಂತ. ಇಷ್ಟೆಲ್ಲ ಆಗಿದ್ದು ನಿಮ್ಮ ಅಣ್ಣನಿಂದಾನೆ. ಪಂಚಮಿನ ಬಿಟ್ರೆ ಬೇರೆ ಯಾವ್ದು ಹುಡುಗಿನೇ ಸಿಗಿಲ್ವಾ ನಿಮ್ಗೆ? ಮಾಮ್ಸ್, ಸುಮ್ಮನೆ ವಟ ಅನ್ಬೇಡ ಈಗ. ಸುಶೀಲ್, ಮಧ್ಯ ಬಾಯಿ ಹಾಕ್ಬೇಡ ನೀನು. ಮದುವೆ ಆಗೋಲ್ಲ ಅಂತ ಹೇಳ್ತಿದ್ರು, ಇನ್ನೂ ಯಾಕೋ ಇದೇ ಗೆಟಪ್ನಲ್ಲಿದ್ಯಾ? ಮೊದಲು ಆ ಪಂಚನ ಕಿತ್ತೆಸ್ತು ಪ್ಯಾಂಟ್ ಹಾಕೊಂಡು ಹೊರಡು. ಮಾಮ್ಸ್, ಸುಮ್ಮನೆ ಇರ್ತೀಯಾ? ಏನೇ ಆದರೂ ಈ ಮದುವೆ ನಾನು ಆಗಲೇಬೇಕು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಯ್ಯೋ ಜಾನಕಮ್ಮ, ಹಾಗೆ ಹೇಳ್ಬೇಡಿ ಅಮ್ಮ. ತುಂಬಾ ಜನ ಬಂದಿದ್ದಾರೆ. ಅವ್ರ ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಕೈ ಮುಗಿದು ಕೇಳ್ಕೊತೀನಿ. ಹಾಗಂತ ಈ ಮದ್ವೆ ನಡೆದ್ರೆ ನನ್ನ ಮನೆ ನೆಮ್ಮದಿ ಹಾಳಾಗಿ ಹೋಗುತ್ತೆ. ನನ್ನ ಹಣೆ ಕುಂಕುಮ ಅಳಿಸೋಗುತ್ತಲ್ಲ ರಾಮಣ್ಣ. ಹಾಗೆಲ್ಲ ಏನೂ ಆಗಲ್ಲ. ಒಂದು ಶುಭ ಕಾರ್ಯ ನಡೀತಾ ಇದೆ. ನನ್ನ ಮಗಳು ನಿಮ್ಮ ಮನೆ ದೀಪ ಬೆಳೆಸ್ತಾಳೆ. ಅವಳಿಂದ ಒಳ್ಳೇದೇ ಆಗುತ್ತೆ ಅಂತ ನೀವು ಹೇಳಿದ ತಕ್ಷಣ ನಾನು ನಂಬಿಡೋದಕ್ಕಾಗತ್ತಾ? ಯಾಕೆ ನಂಬಕ್ಕಾಗಲ್ಲ? ಅವಳು ಅಡ್ರೆಸ್ ಇಲ್ದವಳು ಡ್ಯಾಡಿಗೆ ಹೇಳಿದ ಮಾತನ್ನು ನಂಬಕ್ಕಾಗತ್ತೆ? ಇವ್ರುಗಳ ಮಾತನ್ನ ನಂಬಕ್ಕಾಗಲ್ವಾ? ಹೌದು ಕಣೋ, ಯಾವಳ ಅಡ್ರೆಸ್ ಇಲ್ದಿರೋಳು ಹೇಳ್ತಾ ಇದ್ದಿದ್ ಮಾತ್ಗೆ ನಿಮ್ಮ ಅಪ್ಪ ಒಪ್ಕೊಂಡು ತಲೆ ಆಡಿಸ್ತಾ ನಿಂತಿದ್ರು. ಇವತ್ತಿಗೂ ನಿಮ್ಮಪ್ಪ ಎಷ್ಟೋ ವಿಷಯಗಳನ್ನ ನನ್ನಿಂದ ಮುಚ್ಚಿಟ್ಟಿದ್ದಾರೆ. ಅದು ನನಗೆ ಗೊತ್ತಾಗಿದೆ. ಮಾಮ್ಸ್, ಅವೆರಡು ನಿಮ್ಮ ಸಂಸಾರದ ಪ್ರಾಬ್ಲಮ್ಮು. ಅದಕ್ಕೂ ಈಗ ಶುರು ಮಾಡ್ತಿರೋ ನನ್ನ ಸಂಸಾರಕ್ಕೂ ಏನು ಸಂಬಂಧ ಇದೆ ಹೇಳು? ಹೌದು, ಸಂಬಂಧ ಇದೆ. ನೀನ್ ಇವಳನ್ನ ಮದುವೆ ಆದ್ರೆ ನಿಮ್ಮಪ್ಪ ಸತ್ತು ಹೋಗ್ತಾರೆ. ಆಮೇಲೆ 1 ವರ್ಷಕ್ಕೆ ಪಂಚಮಿನೂ ಸತ್ತೋಗ್ತಾಳೆ. ಮಾಮ್ಸ್, ನಾನು ಪಂಚಮಿನ ಮದುವೆ ಆದರೆ ಡ್ಯಾಡ್ ಹೇಗೆ ಸಾಯಕ್ಕೆ ಸಾಧ್ಯ ಹೇಳು? ಇವತ್ತು ನಿನ್ನ ಮಗ ನಿನ್ನ ಕಣ್ಣೆದುರಿಗೆ ಜೀವಂತವಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಈ ಪಂಚಮಿ ತಾನೆ. ರೆಸ್ಟೋರೆಂಟಲ್ಲಿ ನಂಗೆ ಹೊಸ ಜನ್ಮ ಕೊಟ್ಟವಳು ಇವಳು. ಇವಳೇನಾದರೂ ನನ್ನ ಮೈಯಲ್ಲಿ ಹರಿತಿದ್ದ ವಿಷಯನ ತೆಗೆದೇ ಹೋಗಿದ್ದಿದ್ರೆ ಇವತ್ತು ನಾನು ಬದುಕಿರ್ತಿದ್ನ? ಸ್ವಲ್ಪ ಯೋಚನೆ ಮಾಡು ಮಾಮ್ಸ್. ಹೌದು ಜಾನ್, ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನ ನಂಬ್ಕೊಂಡು ನಾವು ಸುಮ್ಮನೆ ಕೂರೋಕ್ಕಾಗತ್ತಾ?
ಜೀವನ ನಡಿಬೇಕಾಗಿರೋದು, ಮನಸ್ಸನ್ನ ಅಳಿಬೇಕಾಗಿರೋದು ನಾವು ಕಾಣೋದ್ರಿಂದ ಹೊರತು ಬೇರೆದ್ರಿಂದ ಅಲ್ಲ. ಹಾಗಿದ್ರೆ ನಿಮ್ಮ ಹತ್ರ ಬಂದು ಇಲ್ಲ ಸಲ್ಲದನ್ನೆಲ್ಲ ಮಾತಾಡಿ ಹೋದೋಳು ಯಾರು? ಗೊತ್ತಿಲ್ಲ. ಅಯ್ಯೋ ಜಾನಕಮ್ಮ, ಒಂದು ಮದುವೆ ಅಂತ ನಡೆಯುವಾಗ 1000 ಜನ ಆಶೀರ್ವಾದ ಮಾಡಕ್ ಬಂದ್ರೆ 100 ಜನ ಕಲ್ಲು ಹೊಡಿಯಕ್ ಬರ್ತಾರೆ. ಅಂತವ್ರ ಮಾತು ಕೇಳ್ಕೊಂಡು ಸಂಬಂಧನ ಮುರ್ಕೊಳಕ್ಕಾಗತ್ತಾ ಹೇಳಿ? ನೋಡಿ, ನೀವೆಲ್ಲರೂ ಸೇರ್ಕೊಂಡು ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ನಾನು ಆಗಲೇ ನಿರ್ಧಾರ ಮಾಡಿದಾಗಿದೆ. ಮಾಮ್ಸ್, ಹಾಗಿದ್ರೆ ನಾನು ಡಿಸೈಡ್ ಮಾಡಾಗಿದೆ. ಏನು? ಈ ಮದುವೆ ನಡೆಯೋದೇ ಇಲ್ಲ ಅಂತ ಆದರೆ ನಾನು ಇಲ್ಲಿಂದ ನಿಮ್ಮ ಜೊತೆ ಬರಲ್ಲ. ಮತ್ತೆ ಅವಳ ಜೊತೆಗೆ ಓಡ್ ಹೋಗ್ತೀನೋ? ಇಲ್ಲ, ನಿಮ್ಮ ಕಣ್ಣೆದ್ರಿಗೆ ಪ್ರಾಣ ಬಿಟ್ಬಿಡ್ತೀನಿ. ಸುಶೀಲ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಇದು ಹುಚ್ಚಲ್ಲ ಡ್ಯಾಡ್, ಪ್ರೀತಿ. ಪಂಚಮಿ ಮೇಲಿರೋ ನಂಬಿಕೆ. ಅವಳಿಂದ ನನ್ನ ಬದುಕು ಬದಲಾಗತ್ತೆ ಅನ್ನೋ ವಿಶ್ವಾಸ. ನಾನು ಯಾರು ಅಂತಾನೆ ಗೊತ್ತಿಲ್ದಿರುವಾಗ ನನ್ನ ಬಂಧನದಿಂದ ಬಿಡಿಸಿದವಳು ಇವಳು. ಅವತ್ತು ಬಂಧನ ಕಳೆದು ಬಂದು ಆದ್ಲು. ಯಾರು ಅಂತ ಗೊತ್ತಾದ್ಮೇಲೆ ವಿಷ ತೆಗೆದು ಪ್ರಾಣ ಉಳಿಸಿದ್ರು. ತಾಳಿ ಕಟ್ಟೋ ಮುಂಚೆನೆ ನನ್ನ ಮೇಲೆ ನಿಮ್ಮ ನಿಷ್ಠೆ ಎಷ್ಟು ಅಂತ ತೋರಿಸಿ ಈ ಜೀವದ ಉಸಿರಾದ್ಲು. ಇವಳನ್ನು ಬಿಟ್ಟು ಇನ್ನೊಬ್ಳನ್ನ ಮದುವೆ ಆಗೋದು ದೊಡ್ಡದಲ್ಲ, ಆದರೆ ಇವಳಿಂದ ನನ್ನ ಬದುಕು ದೊಡ್ಡದಾಗತ್ತೆ. ನನಗೆ ನಾನು ಸಿಗ್ತೀನಿ ಅನ್ನೋ ದೊಡ್ಡದು ಮಾಮ್ಸ್. ನೋಡು ಮಾಮ್ಸ್, ಇಷ್ಟು ದಿನ ಜವಾಬ್ದಾರಿ ಇಲ್ಲದೆ ಇದ್ದು ನಾನು ಇವತ್ತು ಜವಾಬ್ದಾರಿ ಹೊತ್ಕೊಂಡು ನಡೆಯೋಕೆ ರೆಡಿ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಪಂಚಮಿ. ನಿನ್ನ ನಿರ್ಧಾರ ನಿಂದು. ನಿನಗೆ ನಿನ್ನ ಮಗನ ಮದುವೆ ನೋಡಬೇಕಾ ಅಥವಾ ಮಗನ ಸಾವು ನೋಡ್ಬೇಕಾ? ನೀನೇ ಡಿಸೈಡ್ ಮಾಡು. ದಯವಿಟ್ಟು ಸುಶೀಲ್, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಹೆಸರಿನ ಜೊತೆ ನನ್ನ ಹೆಸರು ಬರ್ದಾಗಿದೆ. ತಾಳಿ ಕಟ್ಟಿಸ್ಕೊಳ್ಳೋದಾದ್ರೆ ಅದು ನಿಮ್ಮ ಕೈಯಿಂದಾನೆ. ನೋಡಿ, ನೀವು ಆತರ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಅದ್ರ ಮರುಕ್ಷಣನೇ ನಾನು ಈ ಭೂಮಿ ಮೇಲಿರಲ್ಲ. ನೀನ್ ಸಾವು ಇವರೆಲ್ಲರ ಮನಸ್ಸಲ್ಲಿ ಭಯ ಹುಟ್ಟು ಹಾಕಬೇಕು. ಹಾಗಾಗಬೇಕು ಅಂದರೆ ನೀನು ಸಾಯಲೇಬೇಕು ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು.